ಕೆಳಗೆ ಬಂದ್ರೆ ಕಾಣುವುದೇ ತೊಟ್ಟಲ ಮಠ. ಆ ತೊಟ್ಟಲ ಮಠದ ಬಟ್ಟಲ ಸ್ವಾಮಿಗಳು ನಾವು. ಬಟ್ಲೇಶ್ವರ ಮಹಾರಾಜ್ ಕೆ, ಬಟ್ಲೇಶ್ವರ ಮಹಾರಾಜ್ ಕೆ. ಭಕ್ತರು ಬಹಳ ಮಂದಿ ಆದ್ರೆ ಉಪ್ಪಿಟ್ಟು ಮಾಡಿಸ್ಬೇಕಾತ್ ನಾನು. ಯಪ್ಪ ಅಂದಂಗ ನಾನು ಕೈ ನೋಡೋ ಸ್ವಲ್ಪ ಹೇಳ. ಏನಂದಿ? ನಾನು ಕೈ ನೋಡೋ ಸ್ವಲ್ಪ ಹೇಳ್ರಿ. ಹೋಗ್ರಿ ಟ್ಯಾಪಿ ಹೋಗಿ ನಡಿ ನಡಿ. ಟ್ಯಾಪಿ ಗಂಡಸೂರ್ದು ಒಟ್ಟ ಏನು ಹೇಳುವುದಿಲ್ಲ. ಯಾಕ ಗಂಡಸರದೇನು ಗಂಡ ಬೀರ ಸತ್ತನ? ಆ ಹುಡುಗಿ ಕೈ ಮುಟ್ಟಿದಾಗ ಬೆಣ್ಣಿ ಮುಟ್ಟಿದಂಗ, ಮತ್ತ ನಂದು ಮುಟ್ಟಿದ್ರ ಕೊಡ್ಡ ಮುಟ್ಟಿದಂಗ ಆಕತಿ. ಅದು ದುನಿಯಾ ಮುಡ್ದಂಗ ಅಲ್ಲಿ ಹೇಳ್ಬೇಕು. ಏನ್ ಹೇಳ್ತಾರೆ? ಕೊಡ್ಬೇಕು, ಒಂದು 500 ಬಂದು 1000 ಬಂದು 5000 ಬಂದು ಕೊಡ್ಬೇಕು. ಆಮೇಲೆ ಕೇಳಬೇಕು ಸ್ವಾಮಿಗಳಿಗೆ ಏನು ಖರ್ಚು ಇರೋದಿಲ್ಲ. ಏನು ಒಂದ್ ಅಂತೀವಿ ದಕ್ಷಿಣ, ಆಮೇಲೆ ಮುಂದಿನ ವಿಚಾರ. ನಾವು ಯಾವಾಗಲೂ ಮತ್ತೊಬ್ಬರ ಏನಿದು ₹1 ಆಕಿ ಎಷ್ಟು ಕೊಟ್ಟ? 10 ಇದು ಒಂದು ಆಕಲ ಅನ್ನೊಂದು ಬಡಿ ಬೆಳತಾನ. ಅವನು ಇಷ್ಟರ ಮೇಲೆ ಮುಗಿಸಲ್ ಕಾಣ್ತಾನ. ಕೈತಾ ಬುಡುಬುಡು ಅಂತ ಐತಿ, ಬುಡ ಏನಾಗತೈತಿ. ಈ ಜಾಗದಲ್ಲಿ ಬಲವಿಲ್ಲ. ಯಾಕೋ ಮತ್ ನೀವ ಅಂದ್ರಲ್ರಿ ಈ ಜಾಗದಾಗ ಬಲ ಇಲ್ಲ ಅಂತೇಳಿ ನೀವ ಇಲ್ಲಿ ಬರ್ರಿ. ಸಾಧು ಸತ್ಪುರುಷರಿಗೆ ಅಲ್ಲಿ ಬಾ ಎಲ್ಲಿ ಬಾ ಅಂತ ಒಂಟಕ್ಷರಲ್ಲೇ ಮಾತಾಡ್ತೀಯ. ಶಾಪ ಕೊಟ್ಟರು ಸುಟ್ಟು ಬೂದಿಯಕ್ಕೆ ತಗಿಲೇನು 3ನೇ ಕಣ್ಣು? 3ನೇ ಕಣ್ಣು ತೆಗೆದ್ರೆ ಚಟಪಟ ವಜ್ಜಾದಿ ಶಕ್ತಿ. ಮತ್ತೆ ಬಾಳ ಬಗ್ಗಬರ ಒಳ್ಳೆ ಮನುಷ್ಯ ಅಲ್ಲ ನಾನು. ಈ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನೀನು ಮಧ್ಯಾಹ್ನ ಬಿಸಲಾಗ 2 ಹುಡುಗರು ನಡ್ಕೊಂಡು ಪಿರಿ ತಿರುಗಿ ಆಡಿ ಒಂದು ಹುಡುಗಿನ ಪ್ರೀತಿ ಮಾಡಿ, ಹೌದಲ್ಲ? ನಾನ್ ರೊಕ್ಕ ಮುಟ್ಟಿದವ್ ನೋಡ್ರಿ. ಏನು ಒಂದು 5 ಲಕ್ಷ ರೂಪಾಯಿನ ಕೊಟ್ಟಿ ನೋಡ್. ಮತ್ತೆ ಆ ಹುಡುಗಿ ಬ್ಯಾರೆ ಯಾರು ಅಲ್ರಿ, ಈಕಿನ ರೀ. ಈಕಿನ ಕಾಲ ಮರಲೆ ಹೊಡೆದಾರ ಬೋಸುಡಿಕೆ. ಸ್ವಾಮಿಗಳ ಬಾಯಾಗ ಬೋಸುಡಿಕೆ ಅಂದ್ರ ನಾವೇನು ಮನುಷ್ಯರಲ್ಲ, ನಾವೇನು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ, ನಮಗೇನು ಉಪ್ಪು ಹುಳಿ ಖಾರ ಬೆಟ್ಟಿನ ಆಗಿಲ್ಲ. ಅವ್ರೇ ನಮ್ಮದೇ ಆಗ್ತೀರಿ, ಖುಷಿ ಮಾಡ್ತೀರಿ. ಕಲ್ಲುಗಳು ತಗೊಂಡು ಹಿಂಗೆ ಮಾವರಿ ಹಿಂಗೆ ತೂರಿ ಅವನ್ನ ಯಾರ್ದಾರ ತೆರಿಗೆ ಬರೋದು ಸಾಯ್ತೀರಿ ನೋಡ. ಮತ್ತೆ ಹೇಳ್ತಾನ ಈ 3 ಖರ್ಚು ಹೇಳ್ಬೇಕು ನಮ್ದು ಶಿವ ಆಚಾರ. ನಾ ನಿಮ್ ಜೊತೆ ಒಂದ್ಸರಿ ಸೆಲ್ಫಿ ತಕ್ಕೋಬೇಕಿಲ್ಲ. ನಾವು ಫೋಟೋದಾಗ ನೋಡುದಿಲ್ಲ, ದೃಶ್ಯ ಆಗಿಬಿಡ್ತೇವೆ ನಾವು. ಅದಕ್ಕೆ ಒಂದು ಕೆಲಸ ಮಾಡು, ನಮ್ಮ ಮಠಕ್ಕೆ ಬಂದ್ಬಿಡು. ಒಂದು 4 ಕ್ಯಾಲೆಂಡರ್ ಮಾಡಿಸಿಟ್ಟೇನೆ. ನಿನಗೊಂದು, ಅಕ್ಕಿಗೊಂದು, ಅಲ್ಲಿ ಕುಂತಾನಲ್ಲ ಸಪ್ಪಗ ಅವನಿಗೊಂದು, ಇಲ್ಲಿ ಕುಂತಾನ ನಕ್ಕೊಂತ ಇವಂಗೊಂದು ಕೊಡ್ತೇನೆ. 4 ಮಂದಿ ಇಟ್ಟು ಪೂಜೆ ಮಾಡ್ರಿ, ನಿಮ್ಗೆ ಒಳ್ಳೇದಾಗ್ತದೆ. ಹೋಗಿ ಆಮ್ಯಾಗ ಕ್ಯಾಲೆಂಡರ್ ಕೊಡವಂತ್ರಿ. ಈಗ ನಾ ಸೆಲ್ಫಿ ತಕ್ಕೊಳ್ಳ ಹೋಗಯ್ಯ. ಗುರುಗಳಿಗೆ ಎದುರು ವಾದಿಸ್ಬಾರ್ದು. ಮೊಟ್ಟಬರ ಚಿತ್ತ ಬಿಟ್ಟೇನಲ್ಲ ಯಪ್ಪ. ಸಿದ್ಯ ಏನ್ ಆಕಾರ ಸಾಲಗಾರರ ಕಾಟ ದೋಸ್ತ. ಮನ್ಯಾಗ ಉಂಡು ಮಕ್ಕೊಂಡಿದ್ದೀನಿ. 4-5 ಮಂದಿ ಬಂದ ದಬ್ಬ ಬಾಗ್ಲ. ರಾತ್ರಿ 11 ಆಗೈತಿ. ಅವಾಗ ಬಂದಾರ ಮಾತಾಡ್ಕೊಂಡು. ನಾನು ನೋಡಿದೆ, ಗೊತ್ತಾಗ್ತಿವ್ರು ಅವ್ರು ಸಾಲಗಾರರು ಅಂತೇಳಿ. ಹಿತ್ತಲ್ದಾಗ ಆಚೆ ಓಡಿ ಬರಾಕತ್ತಿದ್ದೆ. ಒಬ್ಬ ಯಾವನ ಕಳ್ಳು ಸ್ವಾಮಿ ಹಳ್ಳದ ದಂಡಿಗೆ ಇವನ್ನೆಲ್ಲ ಬಿಚ್ಚಿಟ್ಟು ಓಂ ನಮ ಶಿವಾಯ ಅಂತ ನೀರಾಗ ಮುಳುಗಾಕತ್ತಿದ್ದ. ನಾನು ಓಂ ನಮಃ ಹರಾಯ ಅಂತ ಹಾರಿಸ್ಕೊಂಡ್ ಬಂದೆ. ಏನ್ಯಾದ್ರ ಅವನ ಗತಿ ಗಂಗಾವತಿ. ದೋಸ್ತ ಜಗಳ ಬೇಡ, ಏಕಿ ನಮ್ಮಾಕಿ. ಒಂದು ಹೆಣ್ಣಾಯಿ ನಡಬರ್ಕ್ ನಿಂತಿರ್ಬೇಕಾರೆ 2 ಗಂಡು ನಾಯಿ ಜಗಳ ಆಡೋದು ಸಹಜ. ನಮಗ ನಾಯಿ ನರಿ ಅಂತ ಮಾತಾಡ್ತಾರಲ್ಲ. ಎಂತ ದೋಸ್ತರು ನಾವು, ಒಂದ್ ಕೆಲಸ ಮಾಡೋಣಪ್ಪ. ಹೆಂಗ ಇಬ್ರು ಕೂಡ ಏಕೆ ಮದುವೆ ಆಗಿಬಿಡೋಣ. ಆಗಿ ಅಂತ ಹೇಳಲಿ ದೊಡ್ಡ ಗುಣಾನಂದ. ಮೊದಲು 3 ತಿಂಗಳು ನನ್ನ ಮನೆಯಾಗಿರ್ಲಿ, ಆಮೇಲೆ 9 ತಿಂಗಳು ನಿನ್ನ ಮನೆಯಾಗ ಇರ್ಲಿ. ಅಲ ಮಗನ, ನೀ ಲೋಡ್ ಮಾಡಿ ಕಳ್ಸಾವ, ನಾ ಅನ್ನ ಲೋಡ್ ಮಾಡಿ